ಚಂದ ಹೇಳ್ತಾವ ನೋಡ್ರಿ. ನನ್ನ ಹೇಳ್ತಿ ಈ ಕಡೆ ಭಾಗ ಒಂದು ಸ್ವಲ್ಪ ರಾಜ್ಯದ ಬರಂಗಿಲ್ಲ. ಹಾಡ ಹಾಡ್ಬೇಕಂತ ಹಾಡ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂದ್ರಲ್ಲಿ ಇರ್ಲಿ ಬಿಡ ನಿಂಗ ಸಾಕಮ್ಮ, ತಪ್ಪೇನು ಮಾತನಾಡಲಿಲ್ಲವಲ್ಲ. ತಮ್ಮ ತಮ್ಮ ಚಿಕ್ಕ ದಣಿಯನ್ನು ಹಾಡನ್ನು ಹಾಡಂತ ಕೇಳಿದಳು. ಅಷ್ಟಕ್ಕೆ ಹಾಡೊಂದು ಗೀತೆ ಅಣ್ಣ ಕೈಯಲ್ಲಿ ವೀಣೆ ಹಿಡಿದು ಹಾಡುತ್ತಾ ಕುಳಿತರೆ ಸಾಕ್ಷಾತ್ ಸರಸ್ವತಿಯಂತೆ ಹಾಡುತ್ತಾಳೆ ಈ ನನ್ನ ಅತ್ತಿಗೆ ಅಮ್ಮ. ಹೀಗಿರುವಾಗ ನಾನೇಕೆ ಹಾಡಲಿ? ನನ್ನ ಪರವಾಗಿ ನನ್ನ ಅತ್ತಿಗೆ ಅಮ್ಮನೇ ಹಾಡ್ತಾಳೆ ಅಲ್ವೇನಮ್ಮ? ಆಗಲ್ಲ, ಆಗಂಗಿಲ್ಲ ಮೈದ. ನೀನು ಹುಟ್ಟು ಒಬ್ಬ, ನೀನು ಅತ್ತಿಗೆಮ್ಮ, ತಾಯಿಗೆ ತನ್ನ ಮಗನ ಮೇಲೆ ಎಷ್ಟು ಹಕ್ಕಿರುತ್ತದೆಯೋ ಅಷ್ಟೇ ಹಕ್ಕು ನನ್ನ ಮೇಲೆ ನಿಮಗೂ ಇದೆ. ಅದಕ್ಕಾಗಿ ಮಕ್ಕಳ ಶ್ರೇಯಸ್ಸೇ ತಾಯಿಯ ಶ್ರೇಯಸ್ಸು. ತಾಯಿಯ ಸ್ವರೂಪಳಾದ ನೀನೇ ನನ್ನ ಪರವಾಗಿ ಹಾಡು ಹಾಡಮ್ಮ. ಇದು ನಿನ್ನ ಹುಟ್ಟು ಹಬ್ಬ, ನೀನೇ ಹಾಡ್ಬೇಕು. ಅದು ಅಲ್ಲೇ ನಿಮ್ಮ ಅಣ್ಣ ಹೇಳಿದಾರೆ ಅಂದ್ಮೇಲೆ ಮುಗೀತು. ನೀನು ಲಕ್ಷ್ಮಣನ ತಮ್ಮ ಹೌದೋ ಅಲ್ವೋ? ಹೌದಮ್ಮ, ಅಣ್ಣ ಸಾಕ್ಷಾತ್ ಶ್ರೀರಾಮಚಂದ್ರ ಇದ್ದ ಹಾಗೆ, ನೀನು ಸೀತಾ ಮಾತೆ ಇದ್ದಂತೆ, ನಾನು ಮತ್ತು ಸುನಿಲಣ್ಣ ಲಕ್ಷ್ಮಣ ಮತ್ತು ಭರತರಿದ್ದಂತೆ.